ರಾಜ್ಯದ ಜನರೇ ಹುಷಾರ್ ಹುಷಾರ್, ಮನೆಯಿಂದ ಹೊರಗೆ ಹೋಗುವವರೇ ಎಚ್ಚರ ಎಚ್ಚರ ಕಟ್ಟೆಚ್ಚರ. ಬಿಸಿಲಿನ ಬೇಗೆಗೆ ಸುಟ್ಟು ಹೋಗ್ತೀರಾ ಹುಷಾರ್. ಕಾದ ಕುಲುಮೆಯಂತಾಗಿದೆ ವಾತಾವರಣ. ಮನೆಯಿಂದ ಹೊರಗೆ ಹೋಗುವವರೇ ಎಚ್ಚರ ಎಚ್ಚರ. ಹೊರಗೆ ಬಂದರೆ ಬೂದಿ ಆಗೋದಂತೂ ಫಿಕ್ಸು, ಅಷ್ಟು ಬಿಸಿ ಇದೆ ಬಿಸಿಲಿನ ಬೇಗೆ. ಬಿಸಿಲಿನ ಬೇಗೆಗೆ ಉರಿ ಉರಿ ಎನ್ನುತ್ತಿರುವ ಜನರು ಹೊರಗೆ ಬಂದರೆ ಬೂದಿ ಆಗೋದಂತೂ ಫಿಕ್ಸು. ಕಪಾಲ ಕೆಂಪಾಗುತ್ತೆ, ನೆತ್ತಿ ಬಿಸಿಯಾಗುತ್ತೆ. ಸೂರ್ಯನ ಶಾಖ ನೇರವಾಗಿ ದೇಹಕ್ಕೆ ತಾಗುತ್ತೆ. ರಾಜ್ಯದಲ್ಲಿ ತಾಪಮಾನ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಬೇಸಿಗೆ ಆರಂಭದಲ್ಲೇ ಬಿಸಿಲಿನ ತಾಪಕ್ಕೆ ಬೆಂದ ಜನ. ಕಾರ್ಮಿಕರೆಲ್ಲ ನೀರಿನ ಬಾಟಲ್ಗಳನ್ನು ಕಂಕ್ಲಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ತವ್ರೆ. ಎಷ್ಟು ಕುಡಿದ್ರೂ ದಾಹ ನಿಗ್ತಿಲ್ಲ. ಮನೆಯಿಂದ ಹೊರಗೆ ಹೋಗುವವರೇ ಎಚ್ಚರ ವಹಿಸಿ. ಬಿಸಿಲಿನ ಬೇಗೆಗೆ ಸುಟ್ಟು ಹೋಗ್ತೀರಾ ಹುಷಾರ್. ಹೊರಗೆ ಬಂದರೆ ಬೂದಿ ಆಗೋದು ಫಿಕ್ಸು. ಹೆಣ್ಮಕ್ಳಂತೂ ಸನ್ ಲೋಷನ್ ಅನ್ನ ಪೌಚಲ್ಲಿ ಇಟ್ಕೊಂಡು ಹೋಗ್ತವ್ರೆ. ಆಗ್ತಿಲ್ಲ. ಸೂರ್ಯನ ತಾಪಮಾನ ಆ ಉರಿ ಉರಿ ಬಿಸಿಯಿಂದ ನಿಜಕ್ಕೂ ಕೂಡ ಹೈರಾಣಾಗಿದ್ದಾರೆ ಜನ. ರಾಜ್ಯದಲ್ಲಿ ತಾಪಮಾನ ಹೆಚ್ಚಾಗುವಂತಹ ಸಾಧ್ಯತೆ. ನಡು ಮಧ್ಯಾಹ್ನ ರಸ್ತೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಬಸ್ ಕಾಯಕ್ಕಾಯ್ತಿಲ್ಲ. ಬಿಡಿಸಿರೋ ಕೊಡೆಗಳೆಲ್ಲ ಮೆಲ್ಟ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಉರಿ ಬಿಸಿಲಿದು. ರಾಜ್ಯದಲ್ಲಿ ತಾಪಮಾನ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಬೇಸಿಗೆ ಆರಂಭದಲ್ಲೇ ಬಿಸಿಲಿನ ತಾಪಕ್ಕೆ ಬೆಂದು ಹೋಗಿರುವಂತಹ ಜನ. ಕೇರಳದ ಪಾಲಕ್ಕಾಡ್ನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇರಳದಲ್ಲಿ ಅಧಿಕ ನೇರಳೆ ವಿಕಿರಣ ಪತ್ತೆ. ನೇರಳೆ ವಿಕಿರಣ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಕಟ್ಟೆಚ್ಚರ ಎಚ್ಚರಿಕೆ ಕೊಡಲಾಗಿದೆ. ವಿಕಿರಣ ಮಟ್ಟ ಸೂಚ್ಯಂಕವು 11 ಎಂದು ದಾಖಲು. ವಿಪರೀತ ಇದು. 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಅತ್ಯಂತ ವಿಪರೀತ. ಇದರಿಂದ ಚರ್ಮ ಹಾನಿಗೊಳಗಾಗೋ ಸಾಧ್ಯತೆಗಳು ಕೂಡ ಹೆಚ್ಚು. ಈ ಬೆಂಕಿ ಪಕ್ಕದಲ್ಲಿ ಕೂತಾಗ ನಮಗಾಗುವಂಥ ಅನುಭವ ಇದೆಯಲ್ಲ, 4 ಸೆಕೆಂಡಿಗಿಂತಲೂ ಹೆಚ್ಚು ನಮ್ಮ ಕೈಗಳನ್ನು ಬೆಂಕಿ ಹತ್ರ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ಬೆಂಕಿಯ ಸೆಲ್ಸಿಯಸ್ನಷ್ಟೇ ಉರಿ ಬಿಸಿಲಿನ ತಾಪಮಾನಗಳು ಏರಿಕೆ ಆದರೆ ಮನುಷ್ಯರು ಪಾಡೇನ್ರಿ. ಮನುಷ್ಯರು ಚರ್ಮ ಎಮ್ಮೆ ಚರ್ಮ ಅಲ್ಲ. ಮನುಷ್ಯರ ಚರ್ಮದ ಆ ತೆಳುವಾದಂತಹ ಪದರ ಇದೆಯಲ್ಲ, ಈ ಉರಿ ಬಿಸಿಲಿನ ಆ ಶಾಖಕ್ಕೆ ಬೆಂದು ಹೋಗೋ ಸಾಧ್ಯತೆಗಳಿದ್ದಾವೆ. ಕೇರಳದ ಪಾಲಕ್ಕಾಡ್ನಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೇರಳದಲ್ಲಿ ಅಧಿಕ ನೇರಳೆ ವಿಕಿರಣ ಪತ್ತೆಯಾಗಿದ್ದು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಎಚ್ಚರಿಕೆಯನ್ನು ಕೊಡಲಾಗಿರುವಂತಹದ್ದು. ವಿಕಿರಣ ಮಟ್ಟ ಸೂಚ್ಯಂಕವು 11 ಎಂದು ದಾಖಲುಪಡಿಸಲಾಗಿದೆ. 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈಗಾಗಲೇ ದಾಖಲಾಗಿದೆ. ಇದರಿಂದ ಚರ್ಮ ಹಾನಿಗೊಳಗಾಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ಕೊಡಲಾಗಿದೆ. ರೋಗ ನಿರೋಧಕ ಇರುವವರು ಎಚ್ಚರಿಕೆ ವಹಿಸಲು ಸೂಚನೆ ಕೊಡಲಾಗಿರುವಂತಹದ್ದು. ಒಟ್ಟಾರೆ ಕೇರಳದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗ್ತಾ ಇದೆ. ಬಿಸಿಲಿನ ಬೇಗುದಿಗೆ ಕಾದ ಕುಲುಮೆಯಂತಾಗಿದೆ ಕೇರಳ.